ನಮಸ್ಕಾರ ಸ್ನೇಹಿತರೆ. ಇಂದಿನ ತರಗತಿಯಲ್ಲಿ ನಾವು ವ್ಯಂಜನಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. ವ್ಯಂಜನಗಳು 34 ಇದ್ದಾವೆ. ಅವುಗಳು ಯಾವುದು ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇವತ್ತಿನ ತರಗತಿಯಲ್ಲಿ ನಾವು ಗುಣಿತಾಕ್ಷರ, ಅದರ ಮುಂದಿನ ಭಾಗ ಆಗಿರುವಂತಹ ಗುಣಿತಾಕ್ಷರ ಅಂದರೆ ಏನು ಅನ್ನೋದನ್ನು ತಿಳ್ಕೊತಾ ಇದ್ದೀವಿ. ಹಾಗಾದರೆ ಗುಣಿತಾಕ್ಷರ ಅಥವಾ ಕಾಗುಣಿತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ವ್ಯಂಜನಕ್ಕೆ ಒಂದು ಸ್ವರ ಸೇರಿದಾಗ ಉಂಟಾಗುವಂತಹ ಹೊಸ ಅಕ್ಷರವನ್ನು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಒಂದು ವ್ಯಂಜನ ಅಕ್ಷರಕ್ಕೆ ಮತ್ತೊಂದು ಸ್ವರ ಸೇರಿದಾಗ ಆವಾಗ ಆಗುವಂತಹ ಒಂದು ಹೊಸ ಅಕ್ಷರ, ಅದನ್ನೇ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೀವಿ. ಬನ್ನಿ ಹಾಗಾದರೆ ಅವುಗಳು ಯಾವುದು ಅಂತ ತಿಳ್ಕೊಳ್ಳೋಣ. ಕಾಣಿಸ್ತಿದೆ ಅಲ್ವಾ ಮೇಲೆ? ಕ, ಕ, ಕಿ, ಕೀ, ಕು, ಕೂ, ಕೃ, ಖೇ, ಖೇ, ಕೈ, ಕೋ, ಕೋ, ಕೌ, ಖಂ, ಕಹ. ಕಾಣಿಸ್ತಿದೆ ಅಲ್ವಾ? ಇದು ಒಂದು ಗುಣಿತಾಕ್ಷರ, ಕ ವರ್ಗದಲ್ಲಿ ಬರುವಂತಹ ಒಂದು ಗುಣಿತಾಕ್ಷರ. ಈಗಾಗಲೇ ಹೇಳಿರೋ ಹಾಗೆ ಗುಣಿತಾಕ್ಷರ ಅಂದರೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವಂತಹ ಒಂದು ಅಕ್ಷರ, ಹೊಸ ಅಕ್ಷರ. ಗಮನಿಸ್ಬೋದು ಇಲ್ಲಿ ಕ ಅನ್ನುವಂಥ ಒಂದು ವ್ಯಂಜನಕ್ಕೆ ಆ ಅನ್ನುವಂತಹ ಸ್ವರ ಸೇರಿದಾಗ ಕ ಅನ್ನುವಂತಹ ಹೊಸ ಅಕ್ಷರ ಉಂಟಾಯಿತು. ಹಾಗೆ ಕ ಅನ್ನುವ ವ್ಯಂಜನಕ್ಕೆ ಆ ಎನ್ನುವ ಸ್ವರಾಕ್ಷರ ಸೇರಿದಾಗ ಕ ಎನ್ನುವ ಅಕ್ಷರ ಆಯಿತು. ನೋಡಿ, ಕ ಪ್ಲಸ್ ಇ ಕಿ, ಕ ಪ್ಲಸ್ ಇ ಕಿ. ನೋಡ್ಬೋದು ಇಲ್ಲಿ ಹೊಸ ಅಕ್ಷರಗಳು ಸೃಷ್ಟಿಯಾಗಿದೆ. ಹಾಗೆ ಇಲ್ಲಿ ಕ ಪ್ಲಸ್ ಉ ಕು, ಕ ಪ್ಲಸ್ ಉ ಕು, ಕ ಪ್ಲಸ್ ರು ಕೃ, ಕ ಪ್ಲಸ್ ಎ ಕೆ. ಹಾಗೆ ಕ ಪ್ಲಸ್ ಎ ಕೆ, ಕ ಪ್ಲಸ್ ಐ ಕೈ, ಕ ಪ್ಲಸ್ ಓ ಕೋ, ಕು ಪ್ಲಸ್ ಓ ಕೋ ಅಂತ ಉಚ್ಚಾರಣೆ ಮಾಡ್ಬೋದು. ಗಮನಿಸ್ತಿದ್ದೀರಲ್ವಾ ಉಚ್ಚಾರಣೆಯನ್ನು ಹೇಗೆ ಮಾಡಬೇಕು ಅಂತ? ಕ ಪ್ಲಸ್ ಔ ಖೌ. ಹಾಗೆ ಕಂ, ಕಹ. ಕೊನೆಯದಾಗಿ ಅನುಸಾರ ಮತ್ತು ವಿಸರ್ಗ ಅಕ್ಷರಗಳು. ಕಂ ಅನ್ನುವಂಥದ್ದು ಅನುಸಾರ, ಕಹ ಅನ್ನುವಂಥದ್ದು ವಿಸರ್ಗ ಆಗಿದೆ. ಇದು ಕ ಎನ್ನುವ ಅಕ್ಷರದಲ್ಲಿ ಕಂಡುಬರುವಂತಹ ವ್ಯಂಜನ. ಆದರೆ ಹೀಗೆ ನಾವು ಕ, ಖ, ಗ, ಘ, ङ ಎಲ್ಲ ಅಕ್ಷರಗಳಲ್ಲಿ, ಎಲ್ಲ ವ್ಯಂಜನಗಳಲ್ಲಿ ನಾವು ಕಾಗುಣಿತವನ್ನು ಮಾಡಬಹುದು. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಮ ವರ್ಗ, ಹಾಗೆ ಈ ವರ್ಗೀಯ ವ್ಯಂಜನಗಳಲ್ಲಿ ನಾವು ಕಾಗುಣಿತವನ್ನು ಕಾಣಬಹುದು. ಹಾಗೂ ಅವರ್ಗೀಯ ವ್ಯಂಜನವಾದ ಯ ಇಂದ ಳ ವರೆಗೂ ಸಹ ನಾವು ಕಾಗುಣಿತ ಅಕ್ಷರವನ್ನು ಕಾಣಬಹುದು. ಅರ್ಥ ಆಯಿತು ಅಂತ ಅನ್ಕೋತೀನಿ ಇವತ್ತಿನ ತರಗತಿ. ವ್ಯಂಜನ ಅಕ್ಷರ ಸೇರಿದಾಗ ಉಂಟಾಗುವಂಥದ್ದೇ ಹೊಸ ಅಕ್ಷರ, ಅದು ಕಾಗುಣಿತ ಅಕ್ಷರ. ಕಾಗುಣಿತ ಅಕ್ಷರ ಇಲ್ಲ ಅಂದರೆ ನಮಗೆ ಮಾತನಾಡಲು, ಬರೆಯಲು ಎಂದು ಸಾಧ್ಯ ಆಗೋದೇ ಇಲ್ಲ.